ಸಾರ್ವಜನಿಕ ಉದ್ಯಾನವನ ಹಾಳು ಮಾಡಿ ಲೇಔಟ್ಗೆ ರಸ್ತೆ ಮಾಡಿಕೊಳ್ಳಲು ಯತ್ನಿಸಿದ ಹಿನ್ನೆಲೆ ಡಿವೈನ್ ಸಿಟಿ ನಿವಾಸಿಗಳು ರಿಯಲ್ ಎಸ್ಟೇಟ್ ಕುಳಗಳನ್ನು ಹಿಡಿದು ಹಿಗಾಮುಗ ತರಾಟೆ ತೆಗೆದುಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಲ್ಲಿ ನಡೆದಿದೆ. ಅದಕ್ಕೆ ನೀವು ತಪ್ಪು ಮಾಡಿದ್ದೀರಾ ಅಲ್ವಾ? ಕಾನೂನು ಮಿಸ್ಗೈಡ್ ಮಾಡ್ತಾರೆ. ನೀನು ನಾವು ಲೆಟರ್ ಕೊಟ್ಟಿದ್ವಿ ನಿನ್ಗೆ, ಯಾಕೆ ಮೀಡಿಯಾಗೆ ಮಿಸ್ಗೈಡ್ ಮಾಡ್ತಾ ಇದ್ಯಾ? ಮಾಡೋದೆಲ್ಲ ಅಲ್ಕ ಕೆಲಸ, ಮೀಡಿಯಾಗೆ ಮಿಸ್ಗೈಡ್ ಮಾಡ್ತಾ ಇದ್ಯಾ? ನಾವು ಪರ್ಮಿಷನ್ ಕೊಟ್ಟಿದೀವಿ ಅಂತ. ಏನ್ ಪರ್ಮಿಷನ್ ಕೊಟ್ಟಿದೀವಿ ನಿನ್ಗೆ? ಒಟ್ಟಾಗಿ ಎಂತಿದ್ಯಾ ನೀನು? ಇಂಥ ಪಾರ್ಕ್ ಮಾಡೋದಕ್ಕಾಗೋದಿಲ್ಲ, 10 ವರ್ಷ ಆದ್ರೂ ಮಾಡೋಕ್ಕಾಗೋದಿಲ್ಲ ಅಂತ ಪಾರ್ಕನ್ನ ಎಲ್ಲ ಇಲ್ಲಿರೋ ನಿವಾಸಿಗಳು ಮೇಂಟೈನ್ ಮಾಡ್ತಾ ಇದ್ರೆ ಅದನ್ನ ಹಾಳು ಮಾಡಿಟ್ಟಿದ್ಯಾ? ಸ್ವಂತ ದುಡ್ಡುಗಳು ಖರ್ಚು ಮಾಡ್ಕೊಂಡು ಮಾಡ್ತಾ ಇರೋದು ಅದು. ಈ ಕಂಪ್ಲೇಂಟ್ ಕೊಟ್ಟು ಎತ್ತು ಒಳಗೆ ಹಾಕ್ಸೋಣ, ನಡೆಯೋಣ ಇವಾಗ. ಹೀಗೆ ಡಿವೈನ್ ಸಿಟಿ ಬಡಾವಣೆಯಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಿಸಿದ್ದು, ಇದೇ ಪಾರ್ಕ್ನಲ್ಲಿ ಮಕ್ಕಳಿಗೆ ಆಟವಾಡಲು ಆಟದ ಸಾಮಗ್ರಿಗಳನ್ನು ಅಳವಡಿಸಿದ್ರು. ಆದರೆ ರಿಯಲ್ ಎಸ್ಟೇಟ್ ಉದ್ಯಮಿ ಪ್ರಶಾಂತ್ ಎಂಬುವರು ಡಿವೈನ್ ಸಿಟಿ ಬಡಾವಣೆ ಪಕ್ಕದಲ್ಲಿ ಸರ್ವೆ ನಂಬರ್ 98ರಲ್ಲಿ 131 ಗುಂಟೆ ಜಮೀನನ್ನು ಖರೀದಿಸಿದ್ದು, ಜಮೀನಿಗೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಬಡಾವಣೆಯ ಕಾಂಪೌಂಡ್ ಹಾಗೂ ಪಾರ್ಕನ್ನು ಜೆಸಿಬಿ ಇಟ್ಟು ಹಾಳು ಮಾಡಿದ್ದಾರೆಂದು ನಿವಾಸಿಗಳು ಆರೋಪಿಸಿದ್ದಾರೆ. ಸರ್ವೆ ನಂಬರ್ಗೆ 131 ಗುಂಟೆ ಜಾಗ ಇದೆ. ಅದಕ್ಕೆ ದಾರಿ ಇದು ಅಂತ ನಮಗೆ 2006ರಲ್ಲಿ ಡಿವೈನ್ ಸಿಟಿಲಿ ಸರ್ವೆ ಮಾಡಿದಾಗ ನಮಗೆ ದಾರಿ ತೋರಿಸಿದವರು, ಈ ಡಿವೈನ್ ಸಿಟಿ ಮಾಡಿದವರು. ನಾವು ಅವಾಗ ಇದೇ ಎಲ್ಲ ಚೆನ್ನಾಗಾಗುತ್ತೆ, ಲೇಔಟ್ ಚೆನ್ನಾಗಾಗುತ್ತೆ ಅಂತ ನಾವು ಜಾಗ ಬಿಟ್ಕೊಟ್ಟಿದ್ವಿ. ಅವು ನಮ್ಮದು ಒತ್ತುವರಿ ಮಾಡಿದ್ದಾರೆ ಪಾರ್ಕ್ಗೆ, ಅದೆಲ್ಲ ಆಗಿದೆ. ಅದ್ರ ಪ್ರಕಾರ ನಾವು ಇದು ದಾರಿ ನಿಮಗೆ ಅಂತ ತೋರಿಸೋರು ಅವರೇ. ಆಮೇಲೆ ನಾವು ಈ ಕಡೆ ಬರಲಿಲ್ಲ, ಅವರು ಪಾರ್ಕ್ ಮಾಡಿಬಿಟ್ರು. ಸರ್ ಆ ಲೆಟ್ರ್ ಮೇಲೆ ನಾವು ಬೇಸಿಸ್ ಮೇಲೆ ಬಂದು ನಾವು ಪ್ರಾಧಿಕಾರದವರಲ್ಲ ಸರ್, ಅವರೇ ನಮಗೆ ನೀವು ಮಾಡ್ಕೊಳ್ಳಿ ಅಂತ ಕೊಟ್ಟರು. ಅಲ್ಲ ಲೆಟ್ರ್ ಬೇಸಿಸ್ ಮೇಲೆ ಮಾಡಿದ್ದೀವಿ ಸರ್. ನಮಗೆ ಹೇಳಿದ್ರು ನೀವೇ ದುರಸ್ತಿ ಕಾರ್ಯ ಮಾಡಿ, ಅದ್ರಲ್ಲಿ ಕಂಡೀಷನ್ಸ್ ಹಾಕಿದ್ರು ಪ್ರಾಧಿಕಾರದವರು, ನಗರಸಭೆ ಅದು ಕೊಟ್ಟಿದ್ದಾರೆ ಸರ್. ಆ ಲೆಟ್ರ್ ಮೇಲೆ ಬೇಸಿಸ್ ಮೇಲೆ ಮಾಡಿದ್ದೀವಿ ಸರ್. ಸರ್ ತಪ್ಪಾಗಿದೆ ಸರ್, ಅದನ್ನೇ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅಧ್ಯಕ್ಷರು ಹೇಳೋರು ಎಲ್ಲ ಇರೋರು ಸಾರ್ವಜನಿಕರು ಡಿವೈನ್ ಸಿಟಿ ಅವರೆಲ್ಲ ಹೇಳಿದ್ದಾರೆ. ನಾವು ಅದು ರಿಪೇರಿ ದುರಸ್ತಿ ಕಾರ್ಯ ಮಾಡಿಕೊಡ್ತೀವಿ. ಆಮೇಲೆ ಮುಂದಕ್ಕೆ ಏನಾಯ್ತೋ ಕಾನೂನು ಪ್ರಕಾರ ನಾವು ಅದೇನು ಮಾಡಬೇಕು, ದಾರಿಗೆ ಇನ್ನು ನಮ್ಗೇನು ವಿಧಿ ಇಲ್ಲ, ಇದೊಂದೇ ದಾರಿ ನಮಗೆ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿ ಪ್ರಶಾಂತ್ ನಗರಸಭೆ ಹಾಗೂ ನಗರಾಭಿವೃದ್ಧಿ ಇಲಾಖೆಗಳಿಂದ ಅನುಮತಿ ಪಡೆಯದೆ ನೂತನ ಬಡಾವಣೆಗೆ ರಸ್ತೆ ಸಂಪರ್ಕಿಸಲು ಡಿವೈನ್ ಸಿಟಿಯ ಕಾಂಪೌಂಡ್ ಹಾಗೂ ಆಟದ ಸಾಮಗ್ರಿಗಳನ್ನು ಜೆಸಿಬಿ ಮೂಲಕ ಕೆಡವುತ್ತಿರುವುದನ್ನು ಕಂಡ ನಿವಾಸಿಗಳು ಉದ್ಯಮಿ ಪ್ರಶಾಂತ್ರನ್ನ ಪ್ರಶ್ನಿಸಿದಾಗ, ಹೌದು, ನಾನು ನಗರಸಭೆಯಿಂದ ಅನುಮತಿ ಪಡೆದು ಕಾಮಗಾರಿ ಆರಂಭಿಸಿದ್ದೇನೆ ಎಂದು ಉತ್ತರಿಸಿ ಪರಾರಿಯಾಗಲು ಯತ್ನಿಸಿದ್ರು. ಅಲ್ಲಿನ ನಿವಾಸಿಗಳು ಕಾರ್ ಅಡ್ಡಗಟ್ಟಿ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಘಟನೆ ಬಗ್ಗೆ ವಿಷಯ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಸದಸ್ಯ ಸತೀಶ್ ಉದ್ಯಮಿ ಪ್ರಶಾಂತ್ಗೆ ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡಿದ್ದು, ನಂತರ ಪಾರ್ಕ್ ಹಾಳು ಮಾಡಿರುವುದನ್ನು ಮರು ನಿರ್ಮಾಣ ಮಾಡಿಕೊಡುವುದಾಗಿ ತಪ್ಪೊಪ್ಪಿಕೊಂಡ್ರ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಉದ್ಯಮಿ ಪ್ರಶಾಂತ್ ವಿರುದ್ಧ ದೂರು ನೀಡಿದ್ರ. ಸರ್, ಇವತ್ತು ಬೆಳಗಿನ ಜಾವ ನನಗೆ ಒಂದು ಕರೆ ಬಂತು. ಇಲ್ಲಿ ಇರತಕ್ಕಂಥ ನಗರಸಭಾ ಸದಸ್ಯರು ಸತೀಶ್ ಅವರು ಮತ್ತು ನಿವಾಸಿಗಳು ಇವತ್ತು ಡಿವೈನ್ ಸಿಟಿಯಲ್ಲಿರ್ತಕ್ಕಂಥ ಪಾರ್ಕು ಏನು ಅಭಿವೃದ್ಧಿ ಆಗಿತ್ತೋ, ಹಿಂದೆ ಇರ್ತಕ್ಕಂಥ ಜಮೀನು ಪ್ರಶಾಂತ್ ಅನ್ನೋರು ಬಂದು ಏಕಾಏಕಿ JCB ತೊಗೊಂಬಂದು ಸುಮಾರು ಲಕ್ಷಾಂತರ ರೂಪಾಯಿ ಕಾಮಗಾರಿಯನ್ನು ನಾಶ ಮಾಡಿದ್ದಾರೆ. ಇವತ್ತು ಒಂದು ಸಲ ಪಾರ್ಕ್ ರಿಸರ್ವ್ ಆಗಿದ್ದರೆ ಅದು ಯಾವುದೇ ರೀತಿ ಬೇರೆಯವ್ರು ಬಳಸ್ಕೊಳ್ಳೋದಕ್ಕಾಗೋದಿಲ್ಲ, ಅದು ಸಾರ್ವಜನಿಕರಿಗೆ ಮಾತ್ರ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅದು ಏನೇನು ಹಾಳಾಗಿದೋ ಅವರೇ ಮಾಡಿಸ್ಕೊಡ್ಬೇಕಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾಯಿದ್ವಿ. ಯಾವುದೇ ರೀತಿ ನಾವು ನಗರಸಭೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೋ ಒಂದು ಫೇಕ್ ಲೆಟರ್ ತೊಗೊಂಬಂದು ನನಗೆ ಪರ್ಮಿಷನ್ ಸಿಕ್ಕಿದೆ ಅಂತೇಳಿ ಲಕ್ಷಾಂತರ ರೂಪಾಯಿ ಕಾಮಗಾರಿನ ಹಾಳು ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಿವಾಸಿಗಳು ಮೇಂಟೈನ್ ಮಾಡ್ತಾ ಇದ್ರೆ ಅದನ್ನ ಹಾಳು ಮಾಡಿಟ್ಟಿದ್ಯಾ?